ಕಾನ್ಸುಲೇಟ್ ಜನರಲ್ ಪೀಟರ್ ವಿಂಟರ್ ಅವರು ನನ್ನನ್ನು ಬಂದು ಭೇಟಿ ಮಾಡಿದ್ರು. ಅವರಾದಮೇಲೆ ಸೌತ್ ಆಫ್ರಿಕಾ ಕಮಿಷನ್ ಹೈ ಕಮಿಷನರ್ ಅವರು ಕೂಡ ನನ್ನನ್ನು ಭೇಟಿ ಮಾಡಿದ್ರು. ಇವರಿಬ್ಬರು ಕೂಡ ನಮ್ಮ ಕರ್ನಾಟಕ ಮತ್ತು ಬೆಂಗಳೂರು ನಗರದಲ್ಲಿ ಭಾಳ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ. ನಮ್ಮ ಎಲ್ಲ ಥರದ ಬಿಸ್ನೆಸ್ಗೆ ಭಾಳ ಹೆಚ್ಚಿಗೆ ಶಕ್ತಿ ಇದೆ. ಸೊ ಟೀಮ್ ಕೂಡ ಬಂದು ಇಲ್ಲಿ ಭೇಟಿ ಮಾಡಬೇಕು ಅಂತೇಳಿ ಅವರು ನನ್ನ ಹತ್ರ ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅವರೆಲ್ಲ ಬಂದು ನನ್ನನ್ನು ಭೇಟಿ ಮಾಡಿದ್ದಾರೆ. ಸೊ ಈ ಫೀಲ್ಡ್ ಆಫ್ ಎಜುಕೇಷನ್, ಟೆಕ್ನಾಲಜಿ, ಇನ್ನೋವೇಷನ್, ಟೂರಿಸಮ್ ಎಲ್ಲ ವಿಚಾರದಲ್ಲೂ ಕೂಡ ನಾವು ಬಂದು ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಬಂದು ಇನ್ವೆಸ್ಟ್ ಮಾಡ್ತೀವಿ ಅಂತೇಳಿ ಬಂದು ನಮ್ಮ ಹತ್ರ ಅವರ ರಿಲೇಷನ್ಶಿಪ್ನ ಬೆಳೆಸ್ಕೊಳ್ಳಿಕ್ಕೆ ಬಂದು ನನ್ನನ್ನು ಭೇಟಿ ಮಾಡಿದ್ದಾರೆ. ನಾನು ಅವ್ರಿಗೆ ನಿಮ್ಮದೇನು ಇಂಡಿವಿಜುವಲ್ ಟೀಮ್ಸ್ ಬರಲಿ, ಬಿಸ್ನೆಸ್ ಟೀಮು, ನಾನು ಬಂದು ಯಾವ ಸಹಕಾರ ಕೊಡಬೇಕು ನಾವು ಕೊಡ್ತೀವಿ ಅಂತ ಹೇಳಿದ್ದೇನೆ. ಈಗಲೇ ಅವರ 2 ದೇಶದವರು ಬೆಂಗಳೂರಲ್ಲಿ ಕೆಲವೆಲ್ಲ ಆಫೀಸು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಒಂದು ಭಾಳ ವಿಶೇಷವಾದ್ದು ಗಮನಿಸಬೇಕು, ಡೆನ್ಮಾರ್ಕ್ ಅವರು ಡೆಲ್ಲಿಲಿ ಬಿಟ್ಟರೆ ಅವ್ರ ಆಫೀಸು, ನೆಕ್ಸ್ಟ್ ಆಫೀಸ್ ಇರೋದೇ ಬೆಂಗಳೂರಲ್ಲಿ. ಭಾರತದ ಎಲ್ಲೂ ಕೂಡ ಅವ್ರ ಕಚೇರಿನ, ಅವರ ಡೆನ್ಮಾರ್ಕ್ ಕಚೇರಿನ ಎಲ್ಲೂ ಕೂಡ ಓಪನ್ ಮಾಡಿಲ್ಲ. ನಾವು ಬೆಂಗಳೂರಲ್ಲಿ ಮಾತ್ರ, ಕರ್ನಾಟಕದಲ್ಲಿ ಮಾತ್ರ ಇಟ್ಟಿದ್ದೇವೆ. ಇದು ಭಾಳ ವಿಶೇಷವಾದಂಥ ವಿಚಾರ. ಹಾಕೊಡಿ ಜಲ್ದಿ ಹಾಕೊಡಿ.